ಬ್ರಹ್ಮದೇವಾಯ ನಮಃ. ಈ ಅಸುರ ತನ್ನ ಘೋರ ತಪಸ್ಸಿನಿಂದ ಭೂಮಿಯನ್ನೇ ನಡುಗಿಸಲಾರಂಭಿಸಿದೆ. ತಥಾಸ್ತು. ಇವನು ಚತುರ್ವೇದಗಳನ್ನು ಕೈವಶ ಮಾಡಿಕೊಂಡ ಕ್ಷಣದಿಂದಲೇ 3 ಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಆಗ ಈ ಅಸುರನ ಸಂಹಾರಕ್ಕಾಗಿ ಅವತರಿಸಿದವಳೇ ಈ ಶತಾಕ್ಷಿ. ಉರಿಯುವ ಅಗ್ನಿಯ ಮಧ್ಯೆ ಒಂಟಿ ಕಾಲಲ್ಲಿ ನಿಂತು ಘೋರ ತಪೋಮಗ್ನನಾಗಿದ್ದ ಈ ಭಯಾನಕ ಅಸುರನ ಹೆಸರು ದುರ್ಗಮಾಸುರ. ಓಂ ಬ್ರಹ್ಮದೇವಾಯ ನಮಃ. ಚತುರ್ವೇದಗಳನ್ನು ತನ್ನ ಕೈವಶ ಮಾಡಿಕೊಂಡು 3 ಲೋಕಗಳ ಮೇಲೂ ಆಧಿಪತ್ಯ ಸಾಧಿಸಬೇಕೆಂಬ ದುರಾಸೆಯಿಂದ ನಿದ್ರೆ, ಆಹಾರ ಎಲ್ಲವನ್ನೂ ತ್ಯಜಿಸಿ ಚತುರ್ಮುಖ ಬ್ರಹ್ಮನ ಕುರಿತು ಘೋರ ತಪಸ್ಸನ್ನು ಆರಂಭಿಸಿದ್ದ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಇವನ ತಪೋಬಲದಿಂದ ಭೂಮಿಯೇ ನಡುಗಲಾರಂಭಿಸಿತು. ದೇವತೆಗಳ ಹೃದಯದಲ್ಲೂ ಭಯ ಆವರಿಸಿತು. ಕೊನೆಗೂ ದುರ್ಗಮಾಸುರನ ಕಠಿಣ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖ ಬ್ರಹ್ಮ ಇವನ ಮುಂದೆ ಪ್ರತ್ಯಕ್ಷನಾದ. ಬ್ರಹ್ಮದೇವ, ನಿನಗೆ ನಮೋ ನಮಃ. ವತ್ಸ ದುರ್ಗಮಾಸುರ, ಏನು ನಿನ್ನ ಕೋರಿಕೆ? ಬ್ರಹ್ಮದೇವ, ನಿನಗೆ ನಮೋ ನಮಃ. ದೇವತೆಗಳಿಗೆ ವೇದಗಳ ಜ್ಞಾನ ಸಿಗಬಾರದು. ಅವು ಸಂಪೂರ್ಣ ನನ್ನ ವಶದಲ್ಲಿರುವಂತೆ ವರವನ್ನು ಕರುಣಿಸು ತಂದೆ. ತಥಾಸ್ತು. ಚತುರ್ವೇದಗಳು ನನ್ನ ಕೈವಶವಾಗಿವೆ. ಋಷಿಗಳಿಂದ ತಪೋಶಕ್ತಿಯನ್ನು ಎರವಲು ಪಡೆಯುವ ಈ ದೇವತೆಗಳು ಈಗೇನು ಮಾಡುತ್ತಾರೆ? ತನ್ನ ತಪೋಬಲದಿಂದ 4 ವೇದಗಳನ್ನು ತನ್ನ ನಿಯಂತ್ರಣಕ್ಕೆ ಪಡೆದ ದುರ್ಗಮಾಸುರ ಅಹಂ ಹಾಗೂ ವ್ಯಂಗ್ಯಭರಿತ ನಗೆಯೊಂದಿಗೆ ಅರಮನೆಯತ್ತ ಹೆಜ್ಜೆ ಹಾಕತೊಡಗಿದ. ಆದರೆ ವೇದಗಳು ಇವನ ವಶವಾದ ಕ್ಷಣದಿಂದಲೇ ದೇವತೆಗಳಿಗೆ ಹವಿಸ್ಸು ಅರ್ಪಿಸುವ ಯಜ್ಞಕುಂಡಗಳಲ್ಲಿದ್ದ ಅಗ್ನಿಯೇ ಮಾಯವಾಯಿತು. ಮೂರು ಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಉಂಟಾಯಿತು. ನದಿಗಳು ಬತ್ತಿ ಹೋದವು. ಭೂಮಿ ಒಣಗಿ ಬಿರಿಯಿತು. ಬರ, ಅಂಧಕಾರ ಮತ್ತು ಹಸಿವು ಇಡೀ ಲೋಕವನ್ನೇ ಆವರಿಸತೊಡಗಿದವು. ಜನರು ಒಂದು ತುತ್ತು ಅನ್ನಕ್ಕೂ ಪರದಾಡತೊಡಗಿದರು. ಆಗ ಲೋಕ ರಕ್ಷಣೆಗಾಗಿ ಅದೊಂದು ದಿವ್ಯ ಶಕ್ತಿ ಅವತರಿಸಿತು. ಇಡೀ ಶರೀರವೇ ಕರುಣೆಯ ಕಣ್ಣುಗಳಿಂದ ತುಂಬಿ ಹೋಗಿದ್ದ ಈ ಮಹಾಶಕ್ತಿಯೇ ಶತಾಕ್ಷಿ. ಹೆಸರೇ ಹೇಳುವಂತೆ ಇವಳ ದೇಹ ಕಣ್ಣುಗಳಿಂದಲೇ ತುಂಬಿ ಹೋಗಿತ್ತು. ಅದೇನಾಶ್ಚರ್ಯ, ಇವಳ ದಿವ್ಯ ಕಣ್ಣುಗಳಿಂದ ಕರುಣೆಯ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಆ ಕಣ್ಣೀರು ಭೂಮಿಯ ಮೇಲೆ ಮಹಾ ಮಳೆಯಾಗಿ ಸುರಿಯತೊಡಗಿತು. ಆದರೆ ದುರ್ಗಮಾಸುರನ ಅಂತ್ಯ ಹೇಗಾಯಿತು ನೋಡೋಣ ಮುಂದಿನ ಸಂಚಿಕೆಯಲ್ಲಿ.